ಈಗಾಗಲೇ ದಾಸ ಶ್ರೇಷ್ಠ ಭಕ್ತ ಕನಕದಾಸರ ಜಯಂತ್ಯೋತ್ಸವದ ಬಗ್ಗೆ ಸಾಕಷ್ಟು ಜನ ಇದ್ರ ಬಗ್ಗೆ ಮಾತನಾಡಿದರು. ಇವತ್ತು ವಿಶೇಷವಾಗಿ ಬಹಳ ವಿಜೃಂಭಣೆಯಿಂದ ಹುಮ್ನಾಬಾದ್ನಲ್ಲಿ ಈ ಒಂದು ಕನಕದಾಸರ ಜಯಂತಿ ಆಚರಣೆ ಮಾಡಬೇಕು ಅಂತ ಸಮಾಜದ ಎಲ್ಲರ ಮುಖಂಡರ ಅನಿಸಿಕೆಯಂತೆ ಇವತ್ತು ಹುಮ್ನಾಬಾದ್ ಪಟ್ಟಣದಲ್ಲಿ ಈ ಒಂದು ಕಾರ್ಯಕ್ರಮ ನಿಯೋಜನೆ ಆಗಿದೆ. ನಾನು ವಿಶೇಷವಾಗಿ ಬಂಡೆಪ್ಪ ಕಾಶೆಂಪುರ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗಿಯಾಗಿದ್ರಿ, ತಮ್ಮ 4 ವಿಚಾರಗಳು ಕೂಡ ತಾವು ವ್ಯಕ್ತಪಡಿಸಿದ್ರಿ. ಇವತ್ತು ಏನು ದಾಸ ಶ್ರೇಷ್ಠ ಕನಕದಾಸರ ಯಾವ ರೀತಿ ನಡೆ ನುಡಿ ಆಚಾರ ವಿಚಾರಗಳ ಬಗ್ಗೆ ತಾವೆಲ್ಲರೂ ಕೂಡ ಉಲ್ಲೇಖ ಮಾಡಿದ್ರು. ಇವತ್ತೇನು ಕುಲವೆಂದು ಹೊಡೆದಾಡಿದಿರಿ ಎಂಬುದು ಸಂತ ಶ್ರೀ ಕನಕದಾಸರ ಪ್ರಸಿದ್ಧ ಕೀರ್ತನೆಯ ಸವಾಲು. ಇದು ಜಾತಿ ಧರ್ಮ ಇತರ ವರ್ಗಗಳನ್ನು ಆಧರಿಸಿ ಜಗಳ ಮಾಡಿಕೊಳ್ಳುವುದನ್ನು ಖಂಡಿಸುತ್ತದೆ. ಜಾತಿ ಧರ್ಮ ಮತ್ತು ವರ್ಗಗಳ ತಾರತಮ್ಯ ಮೀರಿ ಸಮಾಜದಲ್ಲಿ ಪ್ರೀತಿ ಮತ್ತು ಸಮಾನತೆಯನ್ನು ಬೆಳೆಸುವಂತೆ ಈ ಕೀರ್ತನೆಯು ಕರೆ ನೀಡುತ್ತದೆ. ಎಷ್ಟು ಸುಂದರವಾಗಿ ಇದೆ ನೋಡಿ. ಮನುಷ್ಯರೆಲ್ಲರೂ ಒಂದೇ ಎಂದು ಸಂದೇಶ ನೀಡಿದ್ದಾರೆ. ಯಾಕಂದ್ರೆ ಬಸವಣ್ಣವರು ಇವತ್ತು ಹೇಳಿದ್ರು, ಬುದ್ಧ, ಬಸವ, ಅಂಬೇಡ್ಕರ್ ಅವರು ಕನಕದಾಸರ ಬಗ್ಗೆ ಬಂಡೆಪ್ಪ ಅವರು ಎಷ್ಟೆಷ್ಟು ವರ್ಷಗಳಾಗಿದೆ ಎಂಬುದು ಕೂಡ ಬಿಡಿಸಿ ಹೇಳಿದ್ರು. ಮತ್ತೆ ನಾನು ಅದೇ ಹೇಳಕ್ ಹೋಗೋದು ಸರಿ ಅನ್ಸೋದಿಲ್ಲ ಅಂತ ನಾನು ಅನಿಸ್ತೇನೆ. ಎಲ್ಲಾ ಮಾನವರನ್ನು ಸಮಾನತೆಯ ದೃಷ್ಟಿಯಿಂದ ನೋಡಬೇಕೆಂದು ಆ ಕಾಲದಲ್ಲೇ ಇಂಥ ಮಹಾನ ಸಂದೇಶ ನೀಡಿದ ಮಾನಸ್ ಸಂತದಾಸ ಶ್ರೇಷ್ಠ ಭಕ್ತ ಕನಕದಾಸರು. ಇವತ್ತು ನಾವೆಲ್ಲ ಇಲ್ಲಿ ಯಾಕೆ ಸೇರಿದೀವಿ? ಕನಕದಾಸರು 538 ವರ್ಷ ಆಯ್ತು. ಈಗ ನಾನು ನಮ್ಮ ತಂದೆಯವರಂತ ಲಿಂಗೈಕ್ಯ ಬಸವರಾಜ ಪಾಟೀಲ್ ಅವ್ರ ತಂದೆಯವರಂತ ಹೌಗೆಪ್ಪ ಪಾಟೀಲ್ ಅವರು, ಹೌಗೆಪ್ಪ ಪಾಟೀಲ್ರಾಗಿ ಭೀಮರಾವ್ ಪಾಟೀಲ್ ತರ ಅಷ್ಟೇ ನನಗೆ ಗುರ್ತಿದೆ. ಅದ್ರ ಮೇಲೆ ನನಗೆ ಗುರ್ತಿಲ್ಲ. ಮತ್ ಮುಂದೆ ಯಾರಿದ್ರು ತಾತ ಅಜ್ಜ ಏನು ಗುರ್ತಿಲ್ಲ. ಇವತ್ತು 538 ವರ್ಷ ಆದ್ರೂ ಕೂಡ ನಾವು ಯಾಕೆ ನೆನೆಸ್ಕೊತಾ ಇದೀವಿ ಇಂಥ ಮಹಾಪುರುಷರಿಗೆ? ತಾವು ನೋಡಿ, ಇವತ್ತು ಬುದ್ಧ, ಬಸವ, ಅಂಬೇಡ್ಕರ್, ಕನಕದಾಸರು ಇವತ್ತು ನಿಜವಾಗ್ಲೂ ಇವ್ರು ಕೊಟ್ಟಂತ ಸಂದೇಶ ಇವತ್ತು ನಾಡಿನಲ್ಲಿ ನಾವೆಲ್ಲರೂ ಬರೀ ಒಂದು ಜಾತಿಗೆ ಸೀಮಿತ ಅಲ್ಲ ಅಂತ ಸೀಮಿತ ಮಾಡಬಾರ್ದು. ಇವತ್ತು ಇವರೆಲ್ಲ ಎಲ್ಲಾ ಜಾತಿ ಎಲ್ಲಾ ಸಮುದಾಯದವರಿಗೆ ಬೇಕಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು. ಬಂಧುಗಳೇ, ಇದ್ರ ಬಗ್ಗೆ ನಮ್ಮ ಪಂಡಿತರು, ಚಿದ್ರಿಯವರು, ಚಿಂಕುಡೆಯವರು, ಬಸವರಾಜ್ ಅವರು, ಬಂಡೆಪ್ಪಾಜಿ ಅವರು ಎಲ್ಲರೂ ಕೂಡ ಹೇಳಿದ್ದಾರೆ. ಕೆಲವೊಂದು ವಿಚಾರಗಳು ನಮ್ಮ ಬಂಡೆಪ್ಪ ಕಾಶೆಂಪುರ ಅವರು ಪಾಪ ಬಹಳ ಯಾವಾಗ್ಲೂ ಬಂಡೆಪ್ಪ ಕಾಶೆಂಪುರ ಅವರು ನನಗ ಬಹಳ ವೈಯಕ್ತಿಕವಾದಂತ ಸಂಬಂಧ. ಪಕ್ಷ ಬೇರೆ ಇರ್ಬೋದು, ಪಕ್ಷ ಬೇರೆ ಇದ್ರು ಕೂಡ ನಾವು ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಸಾಕಷ್ಟು ಸಮಯದಿಂದ ಅವರು ಕೂಡ ಶಾಸಕರಾಗಿ, ಮಂತ್ರಿಯಾಗಿ, ನಾನು ಕೂಡ ಶಾಸಕನಾಗಿ, ಮಂತ್ರಿಯಾಗಿ ಸೇವೆ ಮಾಡತಕ್ಕಂಥ ಅವಕಾಶ ನಮ್ಗೆಲ್ಲ ಸಿಕ್ಕಿದೆ. ಒಂದೇನಿದೆ, 2003ರ ಉಪಚುನಾವಣೆಯಲ್ಲಿ ಬಂಡೆಪ್ಪ ಕಾಶೆಂಪುರ ಕೂಡ ನನ್ನ ಜೊತೆಯಲ್ಲೇ ಕಾಂಗ್ರೆಸ್ ಪಕ್ಷದಿಗೆ ಇದ್ರು. ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಜನತಾ ದಳದಲ್ಲಿದ್ರು. ಹೆಂಗ್ ಉಲ್ಟಾ ತಿಲ್ಟಾ ಆಗ್ತದೆ ನೋಡ್ರಿ. ಬಂಡೆಪ್ಪ ಅವ್ರು ನಮ್ಮ ಸಂಘಟನೆ ಇದ್ರು, ಸಿದ್ದರಾಮಯ್ಯ ಅವರು ಆ ಕಡೆ ಇದ್ರು. ಇಲ್ಲಿ ಉಪಚುನಾವಣೆ ನಡೀತಾ ಇತ್ತು. ಆ ಸಮಯದಲ್ಲಿ ಹುಮನಾಬಾದ್ನಲ್ಲಿ ST ಸರ್ಟಿಫಿಕೇಟ್ ತರಬೇಕು ಅಂದಾಗ ಕೃಷ್ಣಪ್ಪ ಅವರು ಸಚಿವರಾಗಿದ್ದರು. ಅದ್ರ ಜೊತೆಯಲ್ಲಿ ನಮ್ಮ HM ರೇವಣ್ಣನವರು, ಅದ್ರ ಜೊತೆಯಲ್ಲಿ ಲಿಂಗೈಕ್ಯ ತಂದೆಯವರಂತ ಬಸವರಾಜ ಪಾಟೀಲ್ ಅವರು ಕೂಡ ಕರ್ನಾಟಕ ರಾಜ್ಯದ ಇಂಧನ ಸಚಿವರಾಗಿ ಸೇವೆ ಸಲ್ಲಿಸ್ತಕ್ಕಂಥದ್ದು. ಆ ಸಮಯದಲ್ಲಿ ಅದೇ ಹೇಳ್ತಾ ಇದ್ದೀನಿ, ಬಂಡೆಪ್ಪ ಅವರು ನಾವು ಅಲ್ಲೆಲ್ಲ ಸೇರಿ ಅವತ್ತು ಬಸವರಾಜ ಪಾಟೀಲ್ ಅವರು ಇರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಇರ್ಬೋದು, ಧರ್ಮಸಿಂಗ್ ಜಿ ಇರ್ಬೋದು, ರಾತ್ರಿ 12 ಗಂಟೆಗೆ ST ಸರ್ಟಿಫಿಕೇಟ್ ಹುಮನಾಬಾದ್ ಬೀದರ್ ಜಿಲ್ಲೆಗೆ ಸಿಗಬೇಕು ಅಂತ ಆರ್ಡರ್ ಮಾಡಿರ್ತಕ್ಕಂಥದ್ದು ನನ್ನ ಹುಮನಾಬಾದ್ 2003ರ ಉಪಚುನಾವಣೆಯಲ್ಲಿ. ಇವತ್ತು ಬಂಡೆಪ್ಪ ಕಾಶೆಂಪುರ ಜನತಾ ದಳದಾಗ ಇರ್ಬೋದು, ಆದ್ರೆ ಆ ಸಮಯದಲ್ಲಿ ನಮ್ಮ ಜೊತೆಲೇ ಇದ್ದಿ, ನಮ್ಮ ಜೊತೆಲೇ ಸಹಕಾರ ಮಾಡಿ. ಇವತ್ತು ಕೂಡ ಸಿದ್ದರಾಮಯ್ಯ ಸಾಹೇಬರು ಹೇಳ್ತಾ ಇರ್ತಾರ, ಏನಯ್ಯ ನಿನ್ ಚುನಾವಣೆಯಲ್ಲಿ ನಾನು ಬಂದಿದ್ದೆ 2003ರಲ್ಲಿ, ನೀನ್ ಒಂದ್ ಕಡೆ ನಾನ್ ಒಂದ್ ಕಡೆ, ಆದ್ರೆ ನಾ ಬಹಳಷ್ಟು ಕಷ್ಟಪಟ್ಟ ಬಂಡೆಪ್ಪ ಕಾಶೆಂಪುರ ನೀವು ಗೆದ್ರಿ, ನಾನ್ ಸೋತ ಎಂಬ ಮಾತು ಕೂಡ ನಮ್ಮ ನಾಡಿನ ನೆಚ್ಚಿನ ಮುಖ್ಯಮಂತ್ರಿಗಳು ಹೇಳ್ತಾರೆ. ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಯಾಕೆ ಇದು ಆಗುತ್ತೆ ನೋಡಿ ಸಮಯ. ಬಂಡೆಪ್ಪ ಕಾಶೆಂಪುರ ಈ ಕಡೆ ಅಕಡೆ ಹೋದ್ರು, ಸಿದ್ದರಾಮಯ್ಯ ಸಾಹೇಬರು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಬಂದು ಇವತ್ತು ನಿಮ್ಗೆಲ್ಲ ಗುರುತಿದೆ. ಈ
ನಾಡು ಕಂಡಂತ ಒಬ್ಬ ಮಹಾನ್ ವ್ಯಕ್ತಿ. ಇವತ್ತು ಸಿದ್ದರಾಮಯ್ಯಜಿಯವರು ಕಾಂಗ್ರೆಸ್ ಪಕ್ಷದಲ್ಲಿ ಬಂದ ಮೇಲೆ 2 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಇವತ್ತು ಎಲ್ಲಾ ಇದರಲ್ಲಿ ಅವ್ರದ್ದೇ ಆದಂತ ಶ್ರೇಷ್ಠ. ಇವತ್ತು ಅವರು ಈ ರಾಜ್ಯಕ್ಕೆ ಸಾಕಷ್ಟು ಕೊಡುಗೆಗಳು ಕೊಟ್ಟಿದ್ದಾರೆ. ಇವತ್ತು ಅವೆಲ್ಲ ನೋಡಿದ್ರಿ. ಈಗಾಗಲೇ ಅಮೃತರಾವ್ ಚಿಂಕೋಡವ್ರು ಹೇಳಿದ್ರು, ಇವತ್ತು 5 ಸ್ಕೀಮ್ ನುಡಿದಂತೆ ನಡೆ. ನಾವು ಯಾವುದು ಕೂಡ ಸುಳ್ಳು ಹೇಳಿ ಜಾರ್ತಕ್ಕಂಥದ್ದಿಲ್ಲ. ಇವತ್ತು ಅದರಲ್ಲಿ ಸಿದ್ದರಾಮಯ್ಯವರು ಕೊಟ್ಟಂತ ಇವತ್ತು ಅವೆಲ್ಲ ತಾಯಂದ್ರು ಇಷ್ಟೊಂದು ಇದ್ರಿ ತಾವು ಕೂತಿದ್ರಿ, ತಮ್ಗೆಲ್ಲರೂ ಕೂಡ ಇವತ್ತು ಅವೆಲ್ಲ ಯಾವ್ಯಾವ ಸ್ಕೀಮ್ಸ್ ಇದೆ ನಾನು ಈ ಮುಖಾಂತರ ಹೇಳಕ್ ಹೋಗೋದಿಲ್ಲ. ಇವತ್ತು ನಿಮ್ಗೆಲ್ಲರೂ ಕೂಡ ಸಿಗ್ತಾ ಇದೆ. ಇವತ್ತು ಸಿದ್ದರಾಮಯ್ಯ ಯಾವ ರೀತಿ ಅಂದ್ರೆ ಈಗಲೂ ಕೂಡ ನಾವೆಲ್ಲ ಹೋಗಿದಾಗ ಏನ್ ನಡೀತಾ ಇದೆ, ಏನ್ ಆಗ್ತಾ ಇದೆ, ಇವತ್ತು ಜನರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಗಳು. ಇವತ್ತು ಅವ್ರು ನೋಡಿದ್ರಿ, ಕಾಂಗ್ರೆಸ್ ಪಕ್ಷ ಇವತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ಇವತ್ತು 2 ಬಾರಿ ಮುಖ್ಯಮಂತ್ರಿಗಳಾಗಿ, ಇವತ್ತು ಯಾವುದಾದ್ರೂ ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷ ಒಂದು ನಾಣ್ಯದ 2 ಮುಖ ಇದ್ದಾರೆ. ಒಂದು ಕಾಂಗ್ರೆಸ್ ಪಕ್ಷ, ಒಂದು ಸಿದ್ದರಾಮಯ್ಯಜಿ, ಎರಡು ಅದಕ್ಕೆ ಎದುರು ಕೂಡ ಬಿಡಕ್ ಆಗೋದಿಲ್ಲ. ಆ ರೀತಿಯಲ್ಲಿ ಅವ್ರು ಕಾರ್ಯನಿರ್ವಹಣೆ ಮಾಡ್ಕೊಂಡು ಬಂದಿದ್ದಾರೆ. ಬಂಧುಗಳೇ, ಇವತ್ತು ಏನು ನಾವೆಲ್ಲರೂ ಸೇರಿ ಇವತ್ತು ಸತೀಶ್ ರಾವ್ಪುರ್ ಅವರ ಒಂದು ಟೀಮ್, ಸಂಜೀವನಿ ಇರ್ಬೋದು, ಎಲ್ಲರೂ ಪಾಪ ಒಬ್ಬರಿಬ್ಬರೇ ಹೆಸರು ತಗೊಳಕ್ ಆಗೋದಿಲ್ಲ. ಎಲ್ಲರೂ ಸೇರಿ ನಾವು ಒಂದು ಜಯಂತಿ ಮಾಡಬೇಕು ಅಂತ ನನ್ನ ಹತ್ರ ಬಂದಿದ್ದಾಗ ನಾನ್ ಮೊದಲೇ ಹೇಳೋದು, ಬಂಡೆಪುರೆ ನೋಡಿ ವಕೀಲ್ರೆ, ನೀವೆಲ್ಲರೂ ಸೇರಿ, ನೀವು ಸಮಾಜದವರು ಈ ನಮ್ಮ ರಾಜಕೀಯ ಜಟಪಟ್ಟಿದಾಗ ನೀವು ಬದಲಾಗಬೇಡ್ರಿ, ನೀವೆಲ್ಲರೂ ಸೇರಿ ಒಂದು ಕಾರ್ಯಕ್ರಮ ಮಾಡ್ರಿ. ನೀವು ಯಾರಿಗೆ ಕರಿಬೇಕಂತ್ರಿ, ಯಾರಿಗೆ ಬಿಡ್ಬೇಕಂತ್ರಿ, ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ನಾನು ಇವ್ರಿಗೆ ಬೇಡ ಅವ್ರಿಗೆ ಬೇಡ ಅಂತ ನಾನು ಹೇಳೋದಿಲ್ಲ. ತಾವೆಲ್ಲರೂ ಕೂಡ ಸುದೀರ್ಘವಾಗಿ ಅವ್ರ ಸಮಾಜದವರೆಲ್ಲ ಚರ್ಚೆ ಮಾಡಿದ್ರು. ಆಮೇಲೆ ಅವರೆಲ್ಲ ಬಂದು ಸತೀಶ್ ರಾವ್ಪುರ್ ಅವರ ಅಧ್ಯಕ್ಷತೆಯಲ್ಲಿ ಮಾಡಬೇಕು. ಬಹಳ ಸಂತೋಷದ ನಮಗೆ. ನಾನು ಯಾವುದು ಅಧ್ಯಕ್ಷರು ಕೇಳ್ತಾ ಇಲ್ಲ, ಉದ್ಘಾಟನೆ ಕೇಳ್ತಾ ಇಲ್ಲ. ನೀವು ಸಮಾಜ ಬಲಿಷ್ಠ ಆಗ್ಬೇಕು. ಇವತ್ತು ಕನಕದಾಸರ ಜಯಂತಿ ಅರ್ಥಪೂರ್ಣ ಆಗ್ಬೇಕು. ಅದು ಒಂದೇ ದೃಷ್ಟಿಕೋನ ಮಾಡೋಣ ಅಂತ ನಾನು ಹೇಳಿದೆ. ಆಮೇಲೆ ಅದು ಏನೋ ಗುರ್ತಿಲ್ಲ, ಅವರವರನ್ನೇ ಸ್ವಲ್ಪ ಜನ ನಾನು ಇವ್ರಿಗೆ ಒಪ್ಪಲ್ಲ ಅವ್ರಿಗೆ ಒಪ್ಪಲ್ಲ, ನಾನು ಸಮಾಧಾನ ಮಾಡೋದು ಹಂಗಲ್ಲ. ಈಗ ಅವರು ವಕೀಲರಿದ್ದಾರೆ, ನ್ಯಾಯವಾದಿಗಳು ಇದ್ದಾರೆ, ಇದೊಂದು ಸಲ ಅವಕಾಶ ಕೊಡಿ. ಮತ್ ಮುಂದೆ ಪ್ರತಿ ವರ್ಷ ಒಬ್ಬರು ಬೇರೆಯವ್ರಿಗೆ ಮಾಡಿ, ನಿಮ್ ಸಮಾಜ ಮುಖಂಡ್ರಿ ಎಲ್ಲರಿಗೂ ಮಾಡಬೇಕು ಅಂತ ಅವ್ರಿಗೆ ನೀವು ಮಾಡಿ. ಅದು ಆದ ನಂತರ ಮೊನ್ನೆ ಸಚಿವರು ಕೆಲವರು, ಮಾಜಿ ಸಚಿವರೇ ಕೆಲವರು ನನ್ನ ಹತ್ರ ಬಂದರು. ಇನ್ನೊಂದು ಇದೇ ಗೊಂಡ ಸಮಾಜದ ಪ್ರಮುಖರು ನನ್ನ ಹತ್ರ ಬಂದರು ಮನೆಗೆ. 4 ಗಂಟೆಗೆ ಬಂದು, ಸರ್ ಇಲ್ಲ ನಾವೆಲ್ಲರೂ ಕೂಡ ಒಂದೇ ಮಾಡಬೇಕಂತ ಇದೀವಿ, ನಿಮ್ ನೇತೃತ್ವದಲ್ಲಿ. ನನ್ನ ನೇತೃತ್ವ ನಿಮ್ ನೇತೃತ್ವ ಅಲ್ಲ, ಎಲ್ಲರ ಒಂದು ಸಾಮೂಹಿಕ ನೇತೃತ್ವದಲ್ಲಿ. ಯಾಕೆ ನಿಮ್ಗೆ ನಾಳೆ ಕೇಳಿದ್ರು ಗೊತ್ತಾಗಬೇಕು. ಆಮೇಲೆ ಏನ್ ಬಂತು ಅಂದ್ರ, ಈ ಸಭೆಯಲ್ಲಿ ಉದ್ಘಾಟಕರಾಗಿ ರಾಜಶೇಖರ್ ಪಾಟೀಲ್ ಉದ್ಘಾಟನೆ ಮಾಡ್ತಾರ ಅಂತಿತ್ತು. ನಾನು ಹೇಳ್ದ, ನಾನು ಉದ್ಘಾಟನೆ ಮಾಡೋದು, ಬಂಡೆಪ್ಪ ಕಾಶೆಂಪುರ್ ಉದ್ಘಾಟನೆ ಮಾಡೋದು ಯಾವುದು ನೋಡೋದಿಲ್ಲ. ನಾನು ತ್ಯಾಗ ಮಾಡ್ತೀನಿ. ಯಾಕಂದ್ರೆ ಬಂಡೆಪ್ಪ ಕಾಶೆಂಪುರ್ ಸಮಾಜದ ಮುಖಂಡರಿದ್ದಾರೆ, ಅವಕಾಲ ಉದ್ಘಾಟನೆ ಮಾಡಿಸೋಣ ಅಂತ ನಾನೇ ಅವ್ರಿಗೆ ಪ್ರಪೋಸಲ್ ಕೊಟ್ಟೆ. ನಾನು ಹೇಳ್ದ, ಉದ್ಘಾಟನೆ ಅವ್ರ ಹೆಸರು ಹಾಕಿದ್ರು ಕೂಡ ಬಂಡೆಪ್ಪ ಕಾಶೆಂಪುರ್ ಉದ್ಘಾಟನೆ ಮಾಡಲ್ಲ, ಗೌಡ್ರೆ ಬರ್ರಿ ನೀವು ಹಿಡೀರಿ, ನೀವು ಕೂಡ ಮಾಡೇವಿ ಅಂತಾರ ಅಂತ ಅದು ಕೂಡ ಅವರಿಗೆಲ್ಲ ನಾನು ಹೇಳ. ಆಮೇಲೆ ಅವ್ರಿಗೆ ಹೇಳಿದೆ, ನಾನು ಸಾಯಂಕಾಲ 8 ಗಂಟೆಗೆ ಸತೀಶ್ ರಾವ್ಪುರ್ ಅವ್ರಿಗೆ ಕರೆಸ್ತೀನಿ, ಕರೆಸಿ ನಾವೆಲ್ಲ ಕೂಡಿ ಒಂದು ನಿರ್ಧಾರಕ್ಕೆ ಬರಬೇಕು. ಅಷ್ಟರೊಳಗೆ ಮಾಜಿ ಸಚಿವರು ಏನಾಯ್ತು ಅಂದ್ರೆ, ನಮ್ಮ ಶಾಸಕರು ಒಂದು ವಾಟ್ಸಪ್ ನಲ್ಲಿ ಒಂದು ಇದು ಬಿಟ್ರು. ಏನಂತ ಅಂದ್ರೆ, 7ನೇ ತಾರೀಕು ನಾವು ಕನಕದಾಸರ ಜಯಂತಿ ಆಚರಣೆ ಮಾಡ್ತೇವೆ. ಮತ್ ನಾನ್ ಹೇಳ್ದ, ನೀವೇ ಬಂದಿರಿ, ನಾವಂತೂ ಯಾರ ಹತ್ರ ಹೋಗಿಲ್ಲ, ಚಿಮ್ಕೊಡೋರೆ ನಾವ್ ಯಾರಿಗೆ ಕರಿಬೇಡ್ರಿ ಅಂತ ಹೇಳಿಲ್ಲ. ಇದು ಯಾವಾಗ ಗೊಂದಲ ನಡೆದ ಅಂದ್ರೆ ಬರೀ 2 ವರ್ಷ ಆಯ್ತು. ಈ ವರ್ಷ ಯಾಕೆ ಬಂದಿಲ್ಲಪ್ಪ ಗೊಂದಲು ಗೊಂಡ ಸಮಾಜದ್ದು? ಬಂಡೆಪುರ ನೀವು ನಾವು ಇಲ್ಲೇ ಇದ್ದೇವು. ನೀವು ಬೀದರ್ ಸೌತೋ ಬೀದರೋ ಹುಮ್ನಾಬಾದೋ ನಾವು ನೀವು ಇಲ್ಲೇ ಓಡಾಡ್ತೇವೆ. ಎಂದರ ಹಿಂದೆ ಬಂದಿತ್ತ. ಇದಕ್ಕೆ ಹಿಂದೆ ಕೂಡ ನೀವು ಕೂಡ ಸತೀಶ್ ರಾವ್ಪುರ್ ಇದ್ದಾಗ ಇದೇ ಇದರಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ದೇವೆ. ಇವತ್ತಿನ ಯಾಕೆ ಹೇಳ್ತಾ ಇದ್ದೀರಿ ಅಂದ್ರೆ, ತಾವು ಪ್ರಸ್ತಾವನೆ ಮಾಡಿದ್ರಿ ಅಂತ ಬರೀ ಬುದ್ಧಿಗಳೇ ಬರೀ. ಅದ್ರ ಸಲುವಾಗಿ ನಾನಿದು ಪ್ರಸ್ತಾವನೆ ಮಾಡ್ತಾ ಇದ್ದೀನಿ. ನಿಮ್ದು ಯಾವಾಗ್ಲೂ ಹೇಗಿದೆ ಅಂದ್ರೆ, ಈಗ ನಿಮ್ಗೆ ಹಿಡ್ಕೊಂಡೆ ಹೇಳ್ಬೇಕಾಗಿತ್ತು ಅಂದ್ರೆ, ಹಾಲ್ಮತ ಸಮಾಜ ಅಂದ್ರೆ ಹಾಲಿದ್ದಂಗೆ. ನಾವು ಯಾವಾಗ್ಲೂ ಕೂಡ ಅವರು ನಂಬಿಕೆಸ್ತರು. ಒಂದ್ ಸಲ ನಂಬಿದ್ರು ಅಂದ್ರೆ ಆ ನಂಬಿಕೆಗೆ ದ್ರೋಹ ಮಾಡ್ತಕ್ಕಂಥ ಕೆಲಸ ಇವತ್ತು ಈ ಹಾಲ್ಮತ ಸಮಾಜ ಮಾಡಲ್ಲ ಅಂತ ಇವತ್ತು ಬಹಿರಂಗವಾಗಿ ನಾನು ಹೇಳ್ತೀನಿ. ಇವತ್ತು ಬಂಡೆಪ್ಪ ಕಾಶೆಂಪುರ್ ಒಳ್ಳೆ ಸಂದೇಶ. ಇವತ್ತೆಲ್ಲರೂ ಕೂಡಿ ಕನಕದಾಸರ ಜಯಂತಿ ಬಹಳ ವಿಜೃಂಭಣೆ ಮಾಡ್ರಿ ಗೌಡ್ರೆ. ನಿಮ್ಮ ನೇತೃತ್ವ, ನಾನು ನಮ್ಮ ನೇತೃತ್ವ ನಿಮ್ ನೇತೃತ್ವ ಅಂತ ನಾನು ಯಾವಾಗೂ ಕೂಡ ಮಾಡಿಲ್ಲ. ಬಂಡೆಪುರ ನೀವು 3-4 ಬಾರಿ ಶಾಸಕರಾಗಿ ನಿಮ್ ಜೊತೆಯಲ್ಲಿ
ನಾನು ನೀವು ಮಂತ್ರಿಯಾಗಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದರಲ್ಲಿ ನೀವು ಉಸ್ತುವಾರಿ ಸಚಿವರಾಗಿದ್ದೀರಿ, ನಾನು ಯಾದಗಿರಿ ಉಸ್ತುವಾರಿ ಸಚಿವರಾಗಿದ್ದೀನಿ. ನಮ್ದು ನಿಮ್ದು ಕೋರ್ಡಿನೇಷನ್ ಹೆಂಗಿತ್ತು, ಬೀದರ್ ಜಿಲ್ಲೆ ಅಭಿವೃದ್ಧಿ ವಿಷಯದಲ್ಲಿ ಬಂದಾಗಲೂ ಕೂಡ ನಾವೆಲ್ಲರೂ ಜೊತೆಗೂಡಿ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸ ಮಾಡಿದ್ವಿ. ಬಂಡೆಪ್ಪವರು ಆ ಪಕ್ಷ ಈ ಪಕ್ಷ, ನಾನು ಬಂಡೆಪ್ಪರು ಕೂಡ ನಮ್ಗೆ ಎಂದೂ ಅಂದಿಲ್ಲ ಗೌಡ್ರೆ ಕಾಂಗ್ರೆಸ್, ನಾನ್ ಜನತಾದಳ, ನಾನ್ ಎಂದು ಪಾಪ ಅವರು ಗೌಡ್ರೆ ಪಾರ್ಟಿ ಬರ್ತದ ಹೋಗ್ತದ, ಬಹಳ ದೊಡ್ಡ ಮನಸ್ಸು ಬಂಡೆಪ್ಪರು. ಟೋಕ್ ಅವ್ರು ಯಾವಾಗಲೂ ಅಂದ್ರೆ ಟೋಕ್ ಮಾತೆ ಅವ್ರು, ಇಲ್ಲ ಗೌಡ್ರೆ ನಾವೆಲ್ಲ ಅಭಿವೃದ್ಧಿ ಮಾಡೋಣ, ಬೀದರ್ ಜಿಲ್ಲೆಗೆ ಏನಾದ್ರು ಒಂದು ಹೊಸದು ಸಂದೇಶ ಕೊಡೋಣ. ಯಾಕಂದ್ರೆ ಬೀದರ್ ಜಿಲ್ಲೆಯಲ್ಲಿ ಆಗ್ತಕ್ಕಂಥದ್ದು ನಾವೇನೋ ಅಧಿಕಾರದಲ್ಲಿ ಇದ್ದೀವಿ ಅಂದ್ರೆ ಒಂದು ವಿಷನ್ ಇರ್ಬೇಕು ಅಂತೀವಿ. ಪಾಪ ಬಂಡೆಪ್ಪ ಕಾಶಪ್ಪರು ಹೇಳ್ತಾ ಇದ್ರು ನಮ್ಮ ಹತ್ರ ಏನಾದ್ರು ಒಂದು ವಿಷನ್ ಇರ್ಬೇಕು. ಇವತ್ತು ಆ ವಿಷನ್ ನಾವೇನಾದ್ರೂ ಮಾಡಿ ಬೀದರ್ ಜಿಲ್ಲೆ ಅಭಿವೃದ್ಧಿ ಮಾಡ್ಬೇಕು ಅಂತ ಇವತ್ತು ಅವ್ರದ್ದು ಕೂಡ ಸಂಕಲ್ಪ ಇದೆ, ನಮ್ದು ಕೂಡ ಸಂಕಲ್ಪ ಇದೆ. ಇವತ್ತು ನಾವು ಹೇಳಿದ್ರಿ, ಇವತ್ತು ST ಸರ್ಟಿಫಿಕೇಟ್ ಹೋರಾಟ ಸಲುವಾಗಿ ರಾಜ್ಯ ಸರ್ಕಾರದಲ್ಲಿ ನೀವಿದ್ರಿ, ಇವತ್ತು ಈಶ್ವರ್ ಖಂಡ್ರೆ ಇರ್ಬೋದು, ರಹೀಂ ಖಾನ್ ಇರ್ಬೋದು, ಬೇರೆ ಯಾರೇ ಇರ್ಬೋದು, ನಾವೆಲ್ಲರೂ ಒಗ್ಗಟ್ಟುಗೂಡಿ ಇವತ್ತು ರಾಜ್ಯ ಸರ್ಕಾರದಿಂದ ಯಾವ ರೀತಿ ಕೇಂದ್ರ ಸರ್ಕಾರಗಳಿಗೆ ಏನೇನ್ ಮಾಡಬೇಕು, ಏನ್ ಆಗ್ಬೇಕು ಅದೆಲ್ಲ ಕೂಡ ನಮ್ಮೆಲ್ಲರ ಚಿಂಪುರರಿಗೆ, ಬಸವರಾಜರಿಗೆ, ಪಂಡಿತ್ ಅವರಿಗೆ ಎಲ್ಲರಿಗೆ ಹಿಡ್ಕೊಂಡು ನಾವು ಆ ಕಾರ್ಯ ಮಾಡತಕ್ಕಂಥ ಕೆಲಸ ಮಾಡ್ತೀವಿ. ಈಗಾಗಲೇ ಮೊನ್ನೆ ನಾನು ಡೆಲ್ಲಿಯಲ್ಲಿ ಇದ್ದಾಗ ತಾವೆಲ್ಲ ಇಲ್ಲಿ ಬೀದರ್ ಜಿಲ್ಲೆಯಿಂದ ಸಾಕಷ್ಟು ಸಮಾಜದ ಮುಖಂಡರಿಗೆ, ಯುವಕರಿಗೆ, ಕಾರ್ಯಕರ್ತರಿಗೆ ಕೂಡ ತಾವು ಡೆಲ್ಲಿ ಕರೆಸಿದ್ರಿ. ಅಲ್ಲಿ ಡೆಲ್ಲಿ ಕರೆಸಿ ಕುಮಾರಸ್ವಾಮಿ ಅವರು ಬೇರೆ ಬೇರೆ ಮುಖಂಡರಿಗೆ ಭೇಟಿ ಮಾಡತಕ್ಕಂಥ ಕೂಡ ವ್ಯವಸ್ಥೆ ತಾವು ಮಾಡಿದ್ರಿ. ಯಾಕಂದ್ರೆ ನಾನು ಕೂಡ ಆ ಸಮಯದಲ್ಲಿ ಡೆಲ್ಲಿಯಲ್ಲೇ ಇದ್ದ. ನನಗೆಲ್ಲ ಸಮಾಜದ ಮುಖಂಡರು ಹೇಳ್ತಾ ಇದ್ರು, ನಿಮ್ಮ ಪ್ರಯತ್ನ ಮುಂದುವರಿಲಿ, ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರ, ಆ ಸರ್ಕಾರ ಈ ಸರ್ಕಾರ ಬೇಡ, ಈ ವೇದಿಕೆ ಬೇಕು, ಎಲ್ಲ ಕೂಡ ಅಭಿವೃದ್ಧಿ ಮಾಡ್ತಕ್ಕಂಥವ್ರು ಕನಕದಾಸರ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ಅದರ ಸಲುವಾಗಿ ನಾವೆಲ್ಲರೂ ಕೂಡ ಬರ್ತಕ್ಕಂಥ ದಿನದಲ್ಲಿ ಆದಷ್ಟು ಬೇಗನೆ ಕೇಂದ್ರ ಸರ್ಕಾರ ಆದೇಶ ಮಾಡಲಿ ಅಂತ ನಾವೆಲ್ಲ ಹೇಳಿ, ಇವತ್ತೇನು ಈಗ ನೀವು ನನಗೆ ಹೇಳಿದ್ರಿ, ಪಾಪ ಇವತ್ತು ಬಂದಿರಿ, ನೀವು 7ನೇ ತಾರೀಕು ಬರ್ರಿ, ಪಾಪ ಬರ್ರಿ, ತಮ್ಮ ಹಿತವಚನ ಹೇಳ್ರಿ. ಆದ್ರೆ ಬಂದಾಗ ಯಾರಿಗೆ ಏನ್ ಹೇಳ್ಬೇಕು ಅದು ಬುದ್ಧಿವಾದನು ಹೇಳ್ರಿ. ಯಾಕಂದ್ರೆ ಯಾರಿಗೆ ಏನ್ ಹೇಳ್ಬೇಕು ಅವ್ರಿಗೂ ಬುದ್ಧಿವಾದ ಹೇಳ್ರಿ. ಯಾಕಂದ್ರೆ ಯಾರು ಕೂಡ ಇವತ್ತು ನೋಡಿ ಒಂದ್ ಕೈ ತಾಳಿ ಬಾರಿಸಲ್ಲ. ನನಗೆ ಮಾತಾಡಿದ್ರು ಅವರೇ ಇದ್ದಾರ. ಅವ್ರು ಯಾರಪ್ಪ? ವಿನಾಯಕ ಮತ್ತಾರು ಪವನ್ ಗುಂಡ, ಅವರೇ ನನ್ನ ಮನೆಯಾಗ ಬಂದು ಸರ್ ನಿಮ್ ನೇತೃತ್ವದಲ್ಲೇ ಮಾಡೋಣ ಅಂತ ಅವ್ರಿಗೆ, ನನ್ನ ನೇತೃತ್ವ ನಿಮ್ ಅವ್ರಿಗೆ ಕೇಳಿ ಸರ್, ನನ್ನ ನೇತೃತ್ವ ನಿಮ್ ನೇತೃತ್ವ ಅಲ್ಲ ಅಂತ ಹೇಳಿದೀನಿ. 7 ಗಂಟೆಗೆ ನೋಡ್ತೀನಿ ಅವ್ರ ಫೇಸ್ಬುಕ್ ಬಂದು ಶಾಸಕರು 7ನೇ ತಾರೀಕು ಕನಕದಾಸರ ಜಯಂತಿ, ಮತ್ತೀಗ ನಾವೆಲ್ಲ ಹೋಗ್ ಸರ್ ಈಗ ಮತ್ ಇವರು ಅಧ್ಯಕ್ಷರು ಕೆಲಸ ಮುಂದುವರಿಬೇಕಲ್ಲ, ಅದಕ್ಕೆ ಬಿಟ್ರೆ ಬೇರೆ ಏನಿಲ್ಲ. ತಾವೇನು ಮುಂದಿನ ದಿನಗಳಲ್ಲಿ ತಮ್ಮ ಸಲಹೆ ಕೊಟ್ಟಿದ್ರಿ, ಎಲ್ಲರೂ ಒಗ್ಗಟ್ಟಾಗಿ ಸಮಾಜದ ಮುಖಂಡರು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಏನು ಕನಕದಾಸರ ಜಯಂತಿ ಬಹಳ ವಿಜೃಂಭಣೆ ಒಂದಾಗಿ ಮಾಡ್ತಕ್ಕಂಥ ಪ್ರಯತ್ನ ನಾವು ನೀವು ಕೂಡ ಎಲ್ಲರೂ ಕೂಡ ಮಾಡೋಣ. ಇವತ್ತೇನು 538ನೇ ಈ ಒಂದು ಜಯಂತಿ ಉತ್ಸವ ಬಹಳ ಬೆಳಗ್ಗೆ, ಯಾಕಂದ್ರೆ ತಾಯಂದ್ರು ಅಮ್ಮ ಇನ್ನೊಂದು 15 ನಿಮಿಷ ಕುಂಡ್ರಿ, ಯಾಕ ದಯಮಾಡಿ ಯಾರು ಹೇಳ್ಬೇಡ್ರಿ, ಅಪ್ಪಾಜಿಯವರು ಆಶೀರ್ವಚನ ಮಾಡ್ಬೇಕು. ನಾವು ಕೂಡ ಅದಕ್ಕೆ ಕಡಿಮೆ, ಯಾಕಂದ್ರೆ ಅಪ್ಪಾಜಿಯವರ ಆಶೀರ್ವಚನ ಕೇಳಬೇಕು ಅಂತ ನಾವು ನೀವೆಲ್ಲ ಕಾಯ್ತಾ ಇದೀವಿ. ಆ ಸಲಕ್ಕೆ ಸಮಯ ಕೂಡ ಆಗಿದೆ, ಯಾಕಂದ್ರೆ ನೀವೆಲ್ಲ 11:30 ಈ ಮೆರವಣಿಗೆ ಪ್ರಾರಂಭ ಆಗಿದೆ. ಆ ಸಲುವಾಗಿ ಇವತ್ತೆಲ್ಲರಿಗೂ ಕೂಡ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತೀನಿ. ಈ ಸಮಾಜ ಇನ್ನು ಈಗಾಗಲೇ ಶಿಕ್ಷಣದ ಬಗ್ಗೆ ಹೇಳಬೇಕಾಗಿತ್ತು ಅಂದ್ರೆ ಹೇಳಿದ್ರು, ಬಹಳಷ್ಟು ಹಿಂದೆ ನೋಡಿದಾಗ ಇವಾಗ ನೋಡಿದಾಗ ಶಿಕ್ಷಣದಲ್ಲಿ ಈ ಸಮಾಜ ಬಹಳ ಪರಿವರ್ತನೆ ಆಗ್ತಾ ಇದೆ. ಹಿಂದೆ ನಾವು 10 ವರ್ಷ 20 ವರ್ಷ ನೋಡಿದಾಗ ಏನಪ್ಪಾ ನಮಗೆ ಕುರಿ ಕಾಯ್ದರೆ ಆಯ್ತು, ನಮ್ ಕೆಲಸ ಹೋದ್ರೆ ಆಯ್ತು, ಕಾಯಕವೇ ಕೈಲಾಸ ಅಂತ ಎಲ್ಲ. ಇವತ್ತು ನೀವು ಶಿಕ್ಷಣ ರಂಗದಲ್ಲಿ ನೋಡಿ, ಇವತ್ತು ಎಲ್ಲಿ IAS IPS, ಇವತ್ತು PSI ಸರ್ಕಲ್, ನನಗನ್ಸಿದ ಮಟ್ಟಿಗೆ ನಮ್ ಟ್ರಾಫಿಕ್ PSI ಇಲ್ಲೇ ಇದ್ದಲ್ಲಪ್ಪ, ನೀನು ದೊಡ್ಡ ಸಮಾಜ ಅಲ್ಲ. ಇವತ್ತು ಎಲ್ಲಾ ಇದ್ರಲ್ಲಿ ನೋಡ್ರಿ, ಎಲ್ಲಾ ವೃತ್ತಿಯಲ್ಲಿ ಇವತ್ತೆಲ್ಲರೂ ಕೂಡ ಮುಂದುವರಿತಾ ಇದ್ರೆ, ಇನ್ನೂ ಮುಂದುವರಿಬೇಕು. ಇವತ್ತು ಶಿಕ್ಷಣ ಇದರಲ್ಲಿ ಬಹಳಷ್ಟು ಕಾಳಜಿ ವಹಿಸಿ ಎಲ್ಲಾ ಇದರಲ್ಲಿ ತಮ್ಮ ಸಮಾಜ ಬೆಳೀಲಿ ಅಂತ ನಾನು ಹಾರೈಸಿ ನನಗ ಇಲ್ಲಿ